ಎಲ್ಲ ಕೈ ಆಡ್ಸೋಣ ಈ ಥರ ಆಗ್ಯದ ನೋಡ್ರಿ. ನಾವು ಮಾಡೋದು ಹಿಂಗೆ, ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಾವು ಮಾಡ್ದಂಗೆ ಭಾರಿ ಚಲೋ ಆಗ್ತಾವೆ. ಹಚ್ಚಿ ಚೂಡ ಅಂದರೆ ಅವಲಕ್ಕಿ ಚೂಡ ರೆಡಿ ಆಯಿತು ನೋಡ್ರಿ. ಹಾಯ್, ಇವತ್ತು ಕಚ್ಚಾ ಅವಲಕ್ಕಿ ಅಂದ್ರೆ ಅವಲಕ್ಕಿ ಚೂಡ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಹೇಳ್ಕೊಡ್ತೀವಿ. ಇದು ತೊಗೊಂಡಿನಿ ನೋಡಿರಿ, ಇಷ್ಟು ಅವಲಕ್ಕಿ ತೊಗೊಂಡಿನಿ. ಇದರ ಡಬಲ್ ತೊಗೋತೀನಿ ನಾನು. ಈಗ ಇದು ಹೆಂಗೆ ಮಾಡ್ಬೇಕಂತಂದು ಹೇಳ್ತೀನಿ. ಈಗ ಒಂದು ಬುಟ್ಟಿ ಇಟ್ಟೀನಿ ರೀ ಗ್ಯಾಸ್ ಮೇಲೆ. ಇದು ಗ್ಯಾಸ್ ಹಚ್ಚೀನಿ. ಈಗ ಇದಕ್ಕೆ ಎಣ್ಣೆ ಹಾಕಬೇಕು. ನಾವು ಇಷ್ಟು ಎಣ್ಣೆ ಹಾಕ್ತೀವಿ. 1 ಕಿಲೋ ಅದಾವ ಅವಲಕ್ಕಿ. 1 ಕಿಲೋ ಅವಲಕ್ಕಿ ಇಷ್ಟು ಎಣ್ಣೆ ಹಾಕಬೇಕು. ಇದು ಕಾಯಬೇಕು ಒಂದು ಸ್ವಲ್ಪ. ಎಣ್ಣೆ ಸ್ವಲ್ಪ ಕಾಯೋಣ. ಇಷ್ಟು ಶೇಂಗಾ ಹಾಕಿ ಎಣ್ಣೆ ಹುರಿಬೇಕು ರೀ. ಇವು ಚೆಂದಂಗೆ ಕರಿಬೇಕು ಎಣ್ಣೆ ಒಳಗೆ. ಇವು ಒಂದು ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಕೆಂಪಾಗಬೇಕು. ಭಾಳ ಕೆಂಪಾಗತ್ತನ ಬಿಡಬಾರ್ದು. ಈಗ ಇನ್ನೊಂದು ಸ್ವಲ್ಪ ಇವು ಆಗಬೇಕು. ಇವೊಂದು ಸ್ವಲ್ಪ ಕೆಂಪಾಗ್ಯಾವ ನೋಡ್ರಿ. ಈ ಸದ್ದ ಇವನ್ನ ಒಂದು ಹಿಂಗೆ ಕೆಂಪಾಗಬೇಕು. ಇವು ಒಂದು ಪ್ಲೇಟಿಗೆ ತೆಗಿತೀನಿ. ಇಷ್ಟು ತೆಗಿತೀನಿ. ಈಗ ಇವು ಹುರಿದಿರೋದು, ಇಲ್ಲಿ ಎಣ್ಣೆ ಒಳಗೆ ಕರೆದಿರೋದೆಲ್ಲ ಶೇಂಗಾ ತೆಗಿತೀನಿ. ಈಗ ಸದ್ದು ಇದಕ್ಕೆ ಪುಟಾಣಿ ಹಾಕ್ತೀನಿ. ಈ ಪುಟಾಣಿನ ಎಣ್ಣೆ ಒಳಗೆ ಚೆಂದಾಗೆ ಇದಾಗಬೇಕು. ಇವನು ಹತ್ತಿಸ್ಲಾರ್ದಂಗೆ ಮಾಡಬೇಕು. ಇವು ಎಣ್ಣೆ ಒಳಗೆ ಇದಾದಮೇಲೆ ಈ ಥರ ಕೆಂಪಾಗ್ತವೆ ಇವು ಒಂದು ಸ್ವಲ್ಪ. ಈಗ ಒಂದು ಪ್ಲೇಟಿಗೆ ಇವನು ತೆಗಿತೀನಿ. ಇವು ಇಷ್ಟು ಪುಟಾಣಿ ಹೊರಗೆ ತೆಗಿತೀನಿ. ಇದಕ್ಕೆ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಎರಡು ಹಾಕ್ಬೇಕ್ರಿ ಇದಕ್ಕೆ. ಇದು ಚಟಪಟ ಅಂದಮೇಲೆ ಇಷ್ಟು ಕರಿಬೇವು ಅದಾವ. ಇಷ್ಟು ಕರಿಬೇವು ಹಾಕ್ತೀನಿ. ಅದೆಲ್ಲ ಅದ್ರೊಳಗೆ ಎಣ್ಣೆ ಒಳಗೆ ಇದಕ್ಕೆ ಈಗ ಬೆಳ್ಳುಳ್ಳಿ ಸಿಪ್ಪಿ ತೆಗಿಲಾರ್ದನ್ನ ಜಜ್ಜಿನ್ರಿ. ಇದನ್ನು ಹಿಂಗೆ ಹಾಕಬೇಕು ಅಂದರೆ ಟೇಸ್ಟ್ ಆಗ್ತದೆ. ಸಿಪ್ಪಿ ಸುಲ್ದು ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ. ನಾ ಇದಿಷ್ಟು ಹಾಕ್ತೀನಿ. ಇದು ಎಣ್ಣೆ ಒಳಗೆ ತಾಳಿಸ್ಬೇಕು ಒಂದು ಸ್ವಲ್ಪ. ಇದಕ್ಕೆ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕ್ತೀನಿ. ಇದಕ್ಕೆ ಕೆಂಪು ಖಾರ ಹಾಕಂಗಿಲ್ಲ ನಾನು. ಹಸಿ ಮೆಣಸಿನ್ಕಾಯಿ ಹಾಕಿದ್ದು ಟೇಸ್ಟ್ ಬೇರೆನೇ ಬರ್ತದೆ. ಇದು ಎಣ್ಣೆ ಒಳಗೆ ಎಲ್ಲ ಎಣ್ಣೆ ಒಳಗೆ ಇದು ಮೆಣಸಿನ್ಕಾಯಿ ಏನದಲ್ಲ ಹಿಂಗೆ ಕರ್ದಂಗೆ ಆಗಬೇಕು. ಒಂದು ಸ್ವಲ್ಪ ತಾಳಿಸ್ಬೇಕು ಇದನ್ನ. ಹಿಂಗೆ ಎಣ್ಣೆ ಒಳಗೆ ಇದೆಲ್ಲ ಕರಿಯೋದನ್ನ ಇದಕ್ಕೇನದ ಕರೆದಿಟ್ಟಿರೋದು ಶೇಂಗಾ ಹಾಕಬೇಕು. ಆಮೇಲೆ ಪುಟಾಣಿ ಕರೆದಿಟ್ಟಿದ್ವಲ್ಲ ಅದನ್ನೂ ಹಾಕಬೇಕು. ಹಾಕಿ ಎಲ್ಲ ಕೈ ಆಡಿಸ್ಬೇಕು. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾ 2 ಸ್ಪೂನ್ ಹಾಕ್ತೀನಿ ಇದರಲ್ಲಿ. ಕೈ ಆಡಿಸ್ಬೇಕು. ಇದೆಲ್ಲ ಮಾಡೋ ಮುಂದೆ ಒಲೆ ಸಣ್ಣ ಇಡಬೇಕು ಗ್ಯಾಸ್. ಅಂದರೆ ಎಲ್ಲ ಚೆಂದಂಗೆ ಕೂಡ್ತದೆ. ಇದು ಜೋರು ಹೆಂಗಿಟ್ವಿ ಅಂದ್ರೆ ಹೊತ್ತದ. ಈಗ ಇದೆಲ್ಲ ರೆಡಿ ಆಯಿತು. ಈಗ ಗ್ಯಾಸ್ ಆರಿಸ್ತೀನಿ. ಸ್ವಲ್ಪ ತಣ್ಣಗಾಗಬೇಕಿದು. ಸ್ವಲ್ಪ ತಣ್ಣಗಾಗಿಂದ ಅವಲಕ್ಕಿ ಹಾಕಿದ್ವಿ ಅಂದ್ರೆ ಚೆಂದಂಗೆ ಕೂಡ್ತಾವೆ. ಈಗ ಸುಡಿದ್ರಾಗ ಹಾಕಿದ್ವಿ ಅಂದ್ರೆ ಅವಲಕ್ಕಿ ತಳಗಿರ್ತಾವೆ, ಮುದುಡ್ಕೊಂಡಂಗೆ ಆಗ್ತಾವೆ. ಅದಕ್ಕೆ ಸ್ವಲ್ಪ ಹೊತ್ತು ಆರಾಕ್ಬಿಡ್ತೀನಿ. ಇದು ಸ್ವಲ್ಪ ಆರ್ಯದ್ರಿ. ಇದಕ್ಕೆ ಇಷ್ಟು ಹಾಕಿ ಕೈ ಆಡಿಸ್ತೀನಿ. ಎಲ್ಲ ಕೈ ಆಡ್ಸೋಣ ಈ ಥರ ಆಗ್ಯದ ನೋಡ್ರಿ. ನಾವು ಮಾಡೋದು ಹಿಂಗೆ, ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಾವು ಮಾಡ್ದಂಗೆ ಭಾರಿ ಚಲೋ ಆಗ್ತಾವೆ. ಹಚ್ಚಿ ಚೂಡ ಅಂದರೆ ಅವಲಕ್ಕಿ ಚೂಡ ರೆಡಿ ಆಯಿತು ನೋಡಿರಿ.